ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಕರ ರಾಶಿಯವರ ಈ ವಾರದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮಕರ ರಾಶಿಯವರಿಗೆ ಈ ವಾರ ವಿವಿಧ ಮೂಲಗಳಿಂದ ಧನಾಗಮನವಾಗಲಿದೆ. ನಿಮ್ಮದು ತೋಟ ಇರ್ಬೋದು, ತುಡಿಕೆ ಇರಬಹುದು, ಅಥವಾ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿರ್ಬೋದು. ಈ ಒಟ್ಟು ಅಥವಾ ನಿಮ್ಮ ಪೂರ್ವಿಕರಿಂದ, ನಿಮ್ಮ ಹಿರಿಯರಿಂದ ನಿಮಗೆ ಏನಾದರೂ ಬರಬಹುದು, ಆಸ್ತಿ ಪಾಸ್ತಿ. ಒಟ್ಟಾರೆ ನಿಮಗೆ ಧನಾಗಮನ ಮತ್ತು ಆಸ್ತಿ ಪಾಸ್ತಿ ಸಿಗೋ ಎಲ್ಲ ಸಾಧ್ಯತೆಗಳು ಕೂಡ ಈ ವಾರ ನಿಮಗೆ ಇದೆ. ಹಾಗೆಯೇ ನೀವೇನಾದರೂ ಇತ್ತೀಚೆಗೆ ವಸ್ತುಗಳನ್ನ ಕಳ್ಕೊಂಡಿದ್ರೆ, ಇತ್ತೀಚೆಗೆ ಅಂತಂದರೆ ನಾವು ಬೇಕಾದರೆ ಒಂದು 2-3 ತಿಂಗಳನ್ನ ತೊಗೊಳ್ಬಹುದು. ಯಾವುದಾದ್ರೂ ವಸ್ತುಗಳನ್ನು ಕಳ್ಕೊಂಡಿದ್ರೆ ಅದು ಈ ವಾರ ನಿಮಗೆ ಸಿಗುತ್ತೆ, ಗೋಚರಿಸುತ್ತೆ. ನಿಮಗೆ ಎಲ್ಲೋ ಇಟ್ಬಿಟ್ಟಿರ್ತೀರ, ಎಲ್ಲಿಟ್ಟೆ ಅಂತ ಜ್ಞಾಪಕ ಇರಲ್ಲ, ಎಲ್ಲೋ ಹೋಯ್ತು ಬಿಡು, ಕಳೆದೋಯ್ತು ಅಷ್ಟೇ ಅಂತ ಅಂದ್ಕೊಂಡಿರ್ತೀರ. ಆದರೆ ಅದು ಅಚಾನಕ್ಕಾಗಿ ನಿಮಗೆ ಈ ವಾರ ಕಣ್ಣಿಗೆ ಬೀಳೋದ್ರಿಂದ ನಿಮಗೆ ತುಂಬಾ ಖುಷಿಯಾಗತ್ತೆ. ಇನ್ನು ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ, ಜಗಳ, ವಾಗ್ವಾದ ನಡೆಯುತ್ತೆ ಈ ವಾರ. ಅದರಿಂದ ನೀವು ಸ್ವಲ್ಪ ಮಾತಿನಲ್ಲಿ ಸ್ವಲ್ಪ, ಮನೆಯವರು ಅಷ್ಟೇ, ನೀವು ಅಷ್ಟೇ, ಸ್ವಲ್ಪ ಮಾತಿನಲ್ಲಿ ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯನ್ನು ತಗೊಳ್ಬೇಕಾಗತ್ತೆ. ಇದರಿಂದ ನಾವು ಈ ಕಿರಿಕಿರಿಯನ್ನು, ಜಗಳವನ್ನು ತಪ್ಪಿಸ್ಕೊಳ್ಬೋದಾಗಿರುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಸ್ವಲ್ಪ ಕಣ್ಣಿನ ಸಮಸ್ಯೆ ನಿಮಗೆ ಈ ವಾರ ಕಾಡೋ ಚಾನ್ಸಸ್ ಇರುತ್ತೆ. ಮತ್ತು ಉಷ್ಣ ಕೂಡ ಜಾಸ್ತಿ ಆಗೋ ಸಾಧ್ಯತೆಗಳು ಇದೆ. ಇದಕ್ಕೆಲ್ಲನೂ ನೀವು ಪರಿಹಾರವನ್ನು, ಸೂಕ್ತ ವೈದ್ಯಕೀಯ ಉಪಚಾರವನ್ನು ಕಂಡುಕೊಳ್ಬೇಕು. ಹಾಗೆಯೇ ದೈವಿಕ ಪರಿಹಾರವನ್ನು ಏನಾದರೂ ಮಾಡೋದಿದ್ದರೆ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ, ನೀವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಆವಾಗ ತುಳಸಿ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕಿ ಹೊರಡಿ. ಇದರಿಂದ ನಿಮಗೆ ಯಶಸ್ಸು ಸಿಗುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ. ಒಳ್ಳೆಯ ವೈದ್ಯರು ದೊರಕಿ ಉತ್ತಮ ಚಿಕಿತ್ಸೆ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ಮಕರ ರಾಶಿಯ ಎಲ್ಲ ವೀಕ್ಷಕರಿಗೂ ಕೂಡ ಶುಭವಾಗಲಿ, ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಸನ್ಮಂಗಲಾನಿ ಭವಂತು. ಶ್ರೀಕೃಷ್ಣಾರ್ಪಣಮಸ್ತು.